ಪವಾಡ ಬಸಪ್ಪ, ಪವಾಡ ಬಸಪ್ಪ ಒಳ್ಳೇದು ಮಾಡಪ್ಪ. ಈ ವಿಶೇಷವಾದ ಹೋಮ ನಡೆಯುವಂಥದ್ದು ಹುಣ್ಣಿಮೆ ಮತ್ತು ಪೌರ್ಣಮಿಗಳಲ್ಲಿ ಮಾತ್ರ ಮಾಡ್ತಾರೆ ಇವರಲ್ಲಿ. ಇದು ಇಷ್ಟು ಪವಾಡ ಇರೋದಕ್ಕೆ ತಾನೇ ಇಷ್ಟು ಸಾವಿರಾರು ಜನ ಹಿಂಗೆ ಭಕ್ತಿಯಿಂದ ಬರ್ತಿರೋದು. ಏನ್ರಿ ವಿನಯ್ ಅವರೇ, ಇಷ್ಟೊಂದು ಜನ ಇದ್ದಾರೆ ಈ ಕಡೆ. ಸೊ ಇಲ್ಲಿ ಪವಾಡ ಬಸಪ್ಪ ಅಂತ ಫೇಮಸ್. ನಾವೇನು ನೋಡ್ತಾ ಇದೀವಲ್ಲ ಇಲ್ಲಿ ಶ್ರೀ ವಿಜಯಕಾಳಿ ಪವಾಡ ಬಸಪ್ಪ ಅಂತ. ಇದು ಪಾಂಡವಪುರ ಅಂದರೆ ಮೈಸೂರಿಗೆ ಹೋಗ್ಬೇಕಾದ್ರೆ ಒಂದು 20-30 ಕಿಲೋಮೀಟ್ರ್ ಹಿಂದೆ ಸಿಗೋವಂಥದ್ದು. ಸೊ ಜನ ಸಿಕ್ಕಾಪಟ್ಟೆ ಇದ್ರು ಇಲ್ಲಿ, ಏನು ಒಂದು ಹಂಗೆ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಸೊ ಕೇಳಿದ್ರೆ ಸರ್ ಏನು ಇವತ್ತೇನು ವಿಶೇಷ ಇಲ್ಲಿ? ಇವತ್ತು ಹುಣ್ಣಿಮೆ ಸರ್, ಹುಣ್ಣಿಮೆ. ಓ, ಹಂಗಾಗಿ ದೇವಸ್ಥಾನದಲ್ಲಿ ಪೂಜೆ ವಿಶೇಷ ನಡೀತೆ. ಅಂದರೆ ಬಸಪ್ಪಂದು ಏನು ಪವಾಡ ಜಾಸ್ತಿನೇ ಇಲ್ಲಿ? ಪವಾಡ ಜಾಸ್ತಿ ಅಂತ ಹೇಳ್ತಾ ಇದ್ದಾರೆ. ನೀವು ಎಲ್ಲಿಂದ ಬಂದಿರೋದು? ಮೈಸೂರು. ಸರ್ ನಮಸ್ತೆ. ನಮಸ್ಕಾರ. ನೀವು ಎಲ್ಲಿಂದ ಬಂದಿರೋದು? ನಾವು ಬೆಂಗಳೂರಿಂದ. ಅಂದರೆ ಹೇಗೆ ಗೊತ್ತಾಯ್ತು ಪವಾಡ ಬಸಪ್ಪನ ಬಗ್ಗೆ? ನಾನು ಹಿಂಗೆ ಯೂಟ್ಯೂಬ್ ನೋಡ್ಕೊಂಡೇ ಬಂದಿದ್ದು. ನನಗೆ ಇಲ್ಲಿ ಬಂದಾಗಿಂದ ದುಡ್ಡು ಕಾಸು ಯಾರು ಕೊಡ್ತಾ ಇರಲಿಲ್ಲ, ಅವರೇ ಫೋನ್ ಮಾಡ್ಕೊಂಡು ಬಾ ಕೊಡ್ತೀನಿ ಅನ್ನೋ ಮಟ್ಟಕ್ಕಾಗಿದೆ. ಬಸಪ್ಪನ ಬಗ್ಗೆ ಹೇಳೋದಾದ್ರೆ ತುಂಬ ಪವರ್ಫುಲ್ ಅಂತ ಹೇಳ್ಬೋದು. ಸೊ ದೇವಸ್ಥಾನಕ್ಕೆ ಎಂಟ್ರಿ ಆಗಬೇಕಾದ್ರೆ ಒಂದಿಷ್ಟು ಭಕ್ತಾದಿಗಳನ್ನ ಕೇಳಿದ್ದಕ್ಕೆ ಅವರ ಒಂದು ಪಾಸಿಟಿವ್ ಏನು ಹೇಳಿದ್ರು, ನಂಬಿಕೆ ಅನ್ನೋದೇ ಅಲ್ವಾ ಜೀವನದಲ್ಲಿ ತುಂಬ ಮುಖ್ಯವಾದದ್ದು. ಕೆಲವರಿಗೆ ಈ ಥರ ಒಂದು ಸೋಷಿಯಲ್ ಮೀಡಿಯಾದಲ್ಲಿರ್ಬೋದು ಅಥವಾ ನೂರಾರು ಜನ ಭಕ್ತಾದಿಗಳು ಹೇಳೋವಂಥ ಒಂದು ಜಾಗಗಳಿಗೆ ಹೋಗೋದು, ಪಾಪ ಅವ್ರ ಕಷ್ಟ ಕಾರ್ಪಣ್ಯಗಳನ್ನ ಹೇಳ್ಕೊಂಡು ನಂಬಿಕೆ ಇಟ್ಟು ಹೋಗುವಂಥ ಜಾಗಗಳು ಇರ್ತವೆ ಕೆಲವೊಂದು. ಸೊ ಆ ಒಂದು ದೃಷ್ಟಿನಲ್ಲೇ ನೂರಾರು ಜನ ಬಂದು ಅವರ ಕಷ್ಟಗಳನ್ನ ಇಲ್ಲಿ ಈಡೇರಿಸ್ಕೊಳ್ಳೋದಕ್ಕೆ ಬಂದಿದ್ದಾರೆ ಅಂತ ಹೇಳಿದ್ರೆ ಏನೋ ಒಂದು ಶಕ್ತಿ ಇರುತ್ತೆ ಅಂತಲೇ ನಾವು ನಂಬಬೇಕಾಗತ್ತೆ. ಏನು ಯಜಮಾನ್ರೆ, ಆಯ್ತು, ಚೆನ್ನಾಗಿದ್ದೀರಾ? ಚೆನ್ನಾಗಿ. ಏನಿಲ್ಲಿ ಪವಾಡ ಬಸಪ್ಪಂದು ಕುಡಿಯೋರ ಮಾತ್ರ ಕಂಪ್ಲೀಟ್. ಎಣ್ಣೆ ಹೊಡೆಯೋದು ಬಿಡಿಸ್ಬೋದು, ಗ್ಯಾರಂಟಿ. ಹಾಂ, ಮೇಲತ್ತದು ನೆಗೆದು ಮುಡಿದೆ ಹಣೆಗೆ ಬುದ್ಧಿ ಬಿಡ್ತದೆ. ಬಿಡ್ತೀನಿ ಅನ್ನೋ ಗಂಟಲು ಬಿಡಿಕಿಲ್ಲ, ಬಿಡೋದಿಲ್ಲ. ಆಮೇಲೆ ಮಿತ್ಮೀರು ಹೋಗ್ಬಿಡೋದು, ಯಾರು ಏನು ಮಾಡಿಕಾಗಿಲ್ಲ. ಹಳೇದ ದೇವಸ್ಥಾನ ಇದು? 15 ವರ್ಷ ಆಯ್ತು. 15 ವರ್ಷ. ಈ ಗುಡಿಲಿ ಯಾವ ದೇವ್ರು ಐತಿ ಈಗ? ಕಳ್ಕೊತೀವಮ್ಮ, ಇನ್ನೂ ಅದು ಓಮ್ ಕೊಡೋದು ಆಗಿಲ್ಲ. ಓಪನಿಂಗ್ ಆಗುತ್ತೆ. ಕೆಲವರು ಒಂದು ದುಷ್ಟ ಚಟ ಏನಿದೆ ಅದನ್ನು ಬಿಡಿಸ್ಬೇಕು ಅಂತ ಹೇಳಿ ಫ್ಯಾಮಿಲಿ ಸಮೇತನೂ ಕೆಲವರು ಬಂದಿದ್ದಾರೆ, ಕೆಲವರು ವಾಲಂಟಿಯರ್ ಅವರು ಬಂದಿರ್ಬೋದು. ಬನ್ನಿ, ನಾವು ಹೋಗಿ ಇನ್ನಷ್ಟು ಏನೇನು ಇಲ್ಲಿ ವಿಶೇಷತೆಗಳಿದೆ ಅದು ನೋಡ್ಕೊಂಡು ಬರೋಣ ಅಂತೆ. ಬನ್ನಿ, ಹಾಗೇನೆ ಇಲ್ಲಿರುವ ವಿಜಯ ಕಾಳಿಯ ಒಂದು ಉತ್ಸವ ಮೂರ್ತಿನ ಇಲ್ಲಿ ಇಟ್ಟಿದ್ದಾರೆ. ಸೊ ಉಯ್ಯಾಲೆ ಥರ ದೇವಿ ತೂಗ್ತಾ ಇದ್ದಾಳೆ, ಭಕ್ತಾದಿಗಳೆಲ್ಲ ನಿಂತು ನೋಡ್ತಾ ಇದ್ದಾರೆ. ಹತ್ರ ಹೋಗಿ ನೋಡ್ಕೊಂಡು ಬರೋಣ ಅಂತ ಹಾಗೆ ವಿಚಾರಿಸ್ದಾಗ ಇನ್ನು ದೇವಸ್ಥಾನ ಇದು ಓಪನಿಂಗಿಗೆ ಇನ್ನೂ ಒಂದು 2-3 ತಿಂಗಳು ಕಾಲ ಅವಕಾಶ ಅಂತ ಹೇಳ್ತಾ ಇದ್ರು. ನೋಡಿ, ತುಂಬಿಕೊಳ್ಳಿ ದೇವಿ ತೂಗಾಲೆನಲ್ಲಿ ಆರಾಮ್ಸೆ ತೂಗ್ತಾ ಇದ್ದಾಳೆ. ಎಲ್ಲರ ಮನಸ್ಸಲ್ಲೂ ಇದೇ ಥರ ಉಯ್ಯಾಲೆ ಥರ ತೂಗುವಂಗೆ ಮನಸ್ಥಿತಿ ಮಾಡವ ದೇವಿ. ಎಲ್ಲಿಂದ ಬಂದಿದ್ದೀರಾ? ಬೆಂಗಳೂರು. ಸೊ ಇದೇ ಮೊದಲನೇ ಬಾರಿನಾ ಇಲ್ಲ? ಇದೇ ಮೊದಲನೇ ಸಲ. ಓಕೆ. ನಮಗೆ ಯಾರೋ ಈಗ ಹೇಳಿದ್ರು, ಆಮೇಲೆ ಮೊಬೈಲ್ ಟಿವಿನಲ್ಲಿ ನೋಡಿದ್ರು. ಓಕೆ. ಎಲ್ಲೋ ಒಂದು ಕಡೆ ಒಟ್ಟಿನಲ್ಲಿ ದೇವಿ ಒಳ್ಳೇದು ಮಾಡಲಿ ಅಂತ ಹೇಳಿ ಅಂತ ಬಂದಿದ್ದೀರಾ? ಸೊ ಹಾಗೆ ಬಸಪ್ಪನ ಒಂದು ಉತ್ಸವ ಮೂರ್ತಿ ಅಂದರೆ ಇವಾಗ ಅಂದರೆ ಎಲ್ಲರೂ ಸಾಲಾಗಿ ಮಲ್ಕೊಂಡಿರ್ತಾರೆ, ಅವ್ರನ್ನ ದಾಟೋದು ಒಂದು ಏನೋ ಪೂಜೆ ಇದೆಯಂತೆ. ನೋಡೋ ಒಂದು ಭಾಗ್ಯ ನಮಗೂ ಸಿಗಲಿ ಅಂತ ಕಾಯ್ತಾ ಇದ್ವಿ. ಇಲ್ಲಿ ಬಂದಿರೋಂಥ ಭಕ್ತಾದಿಗಳನ್ನ ವಿಚಾರಿಸಿದಾಗ ಈ ದೇವಸ್ಥಾನದಲ್ಲಿ ಮೇಯ್ನ್ ಆಗಿ ಅಂದರೆ ಕವಡೆ ಹಾಕಿ ಗುರುಗಳ ಹತ್ರ ಒಂದು ಅಂದರೆ ಅವ್ರ ಕಷ್ಟ ಏನಿದೆ ಅದನ್ನು ಕೇಳಿಕೊಂಡು ಅದಕ್ಕೆ ಪರಿಹಾರ ಕೇಳ್ಕೊಂಡು ಹೋಗೋ ಒಂದು ಏನೋ ಶಾಸ್ತ್ರಗಳಿರುತ್ತೆ ಅಂತ ಹೇಳಿದ್ರು. ಅದು ಬಿಟ್ಟರೆ ಪ್ರತಿ ಹುಣ್ಣಿಮೆ ಅಮಾವಾಸ್ಯೆಗಳಲ್ಲಿ ಶ್ರೀಚಕ್ರ ಅಂತ ಇರುತ್ತೆ, ಅದನ್ನು ನಿಮ್ಮ ತಲೆ ಮೇಲೆ ಇಟ್ಟು ಅಂದರೆ ನೀರು ಹಾಕಿ ಅಂದರೆ 3 ಸಲ 5 ಸಲ ಆ ಥರ ಏನೋ ಇರುತ್ತೆ. ಅದು ಒಂದು ಪದ್ಧತಿನೂ ಸಹ ಏನೋ ಇಲ್ಲಿ ನಡೆಯುತ್ತೆ ಅಂತ ಕೇಳ್ಪಟ್ಟೆ. ನಾನಂತೂ ಕುತೂಹಲದಿಂದ ಕಾಯ್ತಾ ಇದ್ದೀನಿ ನಮ್ಮ ಬಸಪ್ಪನ. ಬನ್ನಿ ಅದನ್ನು ನೋಡ್ಕೊಂಡು ಬರೋಣ ಅಂತ. ಇನ್ನೊಂದು ಇಂಟ್ರೆಸ್ಟಿಂಗ್ ಈ ದೇವಸ್ಥಾನದಲ್ಲಿ ನಾನು ನೋಡಿದ್ದು ಅಂದರೆ ಕೆಲವ್ರ ಕೈಯಲ್ಲಿ ಹಳ್ಳಿ ಮರದ ಎಲೆಗಳನ್ನ ಇಟ್ಕೊಂಡಿದ್ರು. ಅದನ್ನು ಏನಪ್ಪ ಅಂತ ಒಂದು ಇಲ್ಲ ಮಾತಾಡ್ಸೋಣ ಒಬ್ಬರನ್ನ. ನನ್ನ ಹೆಸರು ಮಮತಾ ಅಂತ, ನಾವು ತಿಟ್ಟೂರಿಂದ ಬಂದಿದ್ದೀವಿ. ಓಕೆ. ಈ ಎಲೆಯಲ್ಲಿ ಬರೆದು ವಿಶೇಷತೆ ಏನು ಅಂತಂದ್ರೆ ನಮ್ಗೇನಾದ್ರೂ ಸಮಸ್ಯೆಗಳಿದ್ರೆ ಅದನ್ನ ನಾವು ಈ ಎಲೆಯಲ್ಲಿ ಬರೆದ್ಬಿಟ್ಟು ಆ ಹೋಮದಲ್ಲಿ ಹಾಕಿದ್ರೆ ನಾವು ಅಂದ್ಕೊಂಡಿದ್ದೆಲ್ಲ ನೆರವೇರುತ್ತೆ ಅನ್ನೋ ಒಂದು ಪದ್ಧತಿ ಭಕ್ತಿ. ದೇವಿ ದೇವಿ ಜಗದಂಬಾ, ದುರ್ಗಾ ದೇವಿ ಜಗದಂಬಾ, ಭಕ್ತರ ಮೊರೆಯನ್ನು ಹಾಲಿಸುತ್ತಾ ಬೆಟ್ಟಳ್ಳಿಯಲ್ಲಿ ನೆಲೆಯಾಗಿ
ಭಕ್ತರ ಮೊರೆಯನ್ನು ಆಲಿಸುತ್ತಾ ಬೆಟ್ಟಳ್ಳಿಯಲ್ಲಿ ನೆಲೆಯಾಗಿ ವಿಜಯ ಕಾಳಿಯೂ ನೀನಾದೆ ದುರ್ಗಾದೇವಿ ಜಗದಂಬ ಜೈ ಕಾಳಿ. ಸೊ ನೋಡಿ ಇಲ್ಲಿ ಪವಾಡ ಬಸಪ್ಪ ರೆಡಿ ಆಗ್ತಾ ಇದ್ದಾರೆ. ಅಣ್ಣವ್ರೆ ನಿಮ್ಮ ಹೆಸರು? ಮನು ಅಂತ ಸರ್. ಮನು ಅಂತ. ನೀವೇನ ಬಸಪ್ಪ ನೋಡ್ಕೊಳ್ಳೋದು? ನೋಡ್ಕೊಳ್ಳ. ನೋಡಿ ಬಸಪ್ಪ ಹಣೆ ಮೇಲೆ ವಿಜಯ ಕಾಳಿನ ಇಟ್ಕೊಂಡು ರೆಡಿಯಾಗಿದ್ದಾರೆ. ನಿಮಗೆ ಬಂದು ಇಲ್ಲಿ ಭಕ್ತಾದಿಗಳು ಹೇಳಿರೋ ಪ್ರಕಾರ ಜಾಸ್ತಿ ಕುಡಿಯೋದು ಬಿಟ್ಟಿದ್ದಾರೆ ಅನ್ನೋದು ಜಾಸ್ತಿ. 100ಗೆ 99% ಬಿಟ್ಟಿದ್ದಾರೆ ಸರ್. ಪವಾಡ ಬಸಪ್ಪಂದು ನಂಬಿಕೆ ಅದು ಒಳ್ಳೇದಾಗಿ ಇದಲ್ಲ ಸರ್. ಇದು ಬಸಪ್ಪ ದಾಟ ಹಾಕಿದ್ರೆ ನೆಗೆಟಿವ್ ಥಾಟ್ಸ್ ಇದ್ರೆ ಏನಾದ್ರು ಇದ್ರೂ ದಾಟ ಹಾಕ್ಸಿದ್ರೆ ಹೋಗುತ್ತೆ. ಸೊ ಮತ್ತೆ ನಾನು ಅದೇ ಕೇಳ್ಪಟ್ಟಂಗೆ ಅದು ದಾಟುವಾಗ ಕೆಲವ್ರನ್ನ ದಾಟೋದೇ ಇಲ್ವಂತೆ. ದಾಟೋದಿಲ್ಲ ಅಂದ್ರೆ ಅವ್ರದ್ದು ನೆಗೆಟಿವ್ ಥಾಟ್ಸ್ ಇರ್ತಲ್ಲ, ಅದೇನಾರು ಇದ್ರೆ ದಾಟಲ್ಲ. ಅವ್ರನ್ನ ಮೇಲೆ ಎದ್ದೋಳಿಸ್ಬಿಟ್ಟು ಆಮೇಲೆ ಬೇರೆಯವ್ರಿಗೆ ದಾಟುತ್ತೆ. ಬನ್ನಿ ಇವಾಗ ಏನು ಹೇಳ್ತಾ ಇದ್ದಾರೆ ಇದನ್ನೆಲ್ಲ ಏನು ಸ್ವಲ್ಪ ಹೊತ್ತಲ್ಲೇ ಬಸಪ್ಪ ನಮ್ಮ ಕಣ್ಮುಂದೆ ಅದನ್ನೆಲ್ಲ ಮಾಡ್ತಾರೆ, ಅದನ್ನು ನೋಡೋಣ ಅಂತೆ. ಸೊ ಒಂದಿಷ್ಟು ಭಕ್ತಾದಿಗಳನ್ನ ಕೇಳೋಣ ಅಂತೆ. ನಮಸ್ತೆ ಸರ್. ನಮಸ್ತೆ. ಆರೋಗ್ಯ ಸಮಸ್ಯೆ ಇತ್ತು. ಆರೋಗ್ಯ ಸಮಸ್ಯೆಗೆ ಅಂತಲೇ ಕೇಳ್ಕೊಂಡು ಬಂದಿದ್ದು. ಇದು 3ನೇ ಬಾರಿಗೆ ಒಂದು 50% ಗುಣ ಆಗಿದೆ. ಏನು ಭಗವಂತ ಅಷ್ಟು ಕರುಣಿಸಿದೆ, ಒಳ್ಳೆಯದಾಗಿದೆ. ನಾವು ಕನಕಪುರದಿಂದ ಬಂದಿದ್ವಿ. ನಾವು ಈಗಾಗಲೇ ಹುಣ್ಣಿಮೆಗೆ ಬಂದಿದ್ವಿ. ಈ ಹುಣ್ಣಿಮೆಗೆ ಬಂದ ಅದಕ್ಕೆ ಮುಂಚೆ 1-2 ವಾರ ಬಂದಿದ್ದು. ನಮಗೆ ಇಲ್ಲಿ ಬಂದಮೇಲೆ ನಮಗೊಂದು ಏನೋ ಸಮಾಧಾನವಾಗಿದೆ. ನನಗೆ ಬೆನ್ನೋವೆಲ್ಲ ಇತ್ತು, ಅದೆಲ್ಲ ನನಗೆ ಈಗ ಕಡಿಮೆ ಆಗಿದೆ. ಬಂದರೆ ಇಲ್ಲಿ ನಮ್ಗೆ ಒಳ್ಳೆಯದಾಗುತ್ತೆ ಅಂತ ಸೂಚನೆ ಇದೆ. ಅದರಿಂದ ನಾವು ಬರ್ತಾ ಇದ್ದೀವಿ. ಯಾರೋ ಅವ್ರ ತಾಯಿ ಹುಷಾರಿಲ್ಲ ಅನ್ಸುತ್ತೆ, ಅವ್ರನ್ನೂ ಸಹ ಇಲ್ಲಿ ಕರ್ಕೊಂಬಂದಿರೋದನ್ನ ನಾವು ನೋಡ್ತಾ ಇರ್ಬೋದು. ಇಲ್ಲಿ ಇವಾಗ ಹೋಮ ನಡೆಯುತ್ತೆ. ಅಲ್ಲಿ ನಾವು ಹೋಮದ ಕುಂಡದೊಳಗೆ ಅವ್ರು ಏನೇ ಕಷ್ಟಗಳಿದ್ರು ಹಳ್ಳಿ ಮರದ ಎಲೆ ಮೇಲೆ ಬರ್ಕೊಂಡಿದ್ದಾರೆ ಎಲ್ಲರೂ. ಅದನ್ನು ಹೋಮ ಆದಮೇಲೆ ಹಾಕ್ತಾರೆ, ನೋಡ್ಬೋದು. ಈ ವಿಶೇಷವಾದ ಹೋಮ ನಡೆಯುವಂಥದ್ದು ಹುಣ್ಣಿಮೆ ಮತ್ತು ಪೌರ್ಣಮಿಗಳಲ್ಲಿ ಮಾತ್ರ ಮಾಡ್ತಾರೆ ಇವರಲ್ಲಿ. ಆ ಟೈಮಲ್ಲಿ ಸೊ ಎಂಟ್ರಿ ಫೀಸ್ ಅಂತ ನನಗೆ ಮೋಸ್ಟ್ಲಿ ಇದೆ ಅನಿಸುತ್ತೆ. ಗುರುಗಳೇ, ಇದು ಎಷ್ಟಿದೆ ಎಂಟ್ರಿ ಫೀಸ್? ಇದು ಸರ್ 500 ರೂಪಾಯಿ ಸರ್. ಓಕೆ, ಅಂದರೆ ಏನಿದು ಹೋಮಕ್ಕೋಸ್ಕರ ಅದಕ್ಕೆ ಯಾರು ಹೋಮಕ್ಕೆ ಹೋಗ್ಬೋದು ಅವರಿಗೆ ಇರೋವಂಥ ಚಾರ್ಜಸ್. ಅಂದರೆ ಇಲ್ಲ ಇದ್ರಲ್ಲಿ ಒಂದು ಫ್ಯಾಮಿಲಿ ಹೋಗ್ಬೋದಾ? ಒಂದು ಫ್ಯಾಮಿಲಿ ಹೋಗ್ಬೋದು. ಓಂ ಸರ್ವೇಶ್ವರಿ ಸರ್ವಭಯಂಕರಿ ಸಾಕ್ತಪದಾಯಿನಿ ಮಂತ್ರತಂತ್ರ ದೋಷ ಉಚ್ಚಾಟನ ಓಂ ಭಟ್ ಸ್ವಾಹಾ. ಬಂದಿರೋ ಭಕ್ತಾದಿಗಳು ಇಲ್ಲಿ ಹೋಮಕ್ಕೆ ಅಂತ ಏನು ಅಲ್ಲಿ ಟಿಕೆಟ್ ತೊಗೊಂಡಿರ್ತಾರಲ್ಲ ಅವರೆಲ್ಲ ಇಲ್ಲಿ ಒಳಗೆ ಬಂದಿರ್ತಾರೆ. ಸೊ ಈ ಹೋಮದ ಕುಂಡ ಪೂಜೆ ಆಗ್ತಿದ್ದಂಗೆ ಇಲ್ಲಿ ಗುರುಗಳು ಏನು ಮಾಡ್ತಾರೆ, ಪ್ರತಿಯೊಬ್ಬರು ಬಂದಿರೋ ಭಕ್ತಾದಿಗಳಲ್ಲಿ ನೋಡ್ತಾ ಇರ್ಬೋದು, ಹಿಂದೇಳೆ ಕೊಡ್ತಾ ಇದ್ದಾರೆ. ಮೆಣಸಿನ್ಕಾಯಿ ಇರ್ಬೋದು, ಉಪ್ಪು ಅದೆಲ್ಲ ಅವರೇ ಕೊಡ್ತಾರೆ. ಬಟ್ ಭಕ್ತಾದಿಗಳು ಏನು ಮಾಡ್ತಾರೆ, ಹಳ್ಳಿ ಮರದ ಮೇಲೆ ಅವ್ರ ಕಷ್ಟ ಕಾಪುರ್ಣೆಗಳನ್ನ ಅವ್ರು ಬರ್ಕೊಂಬಂದಿರ್ತಾರೆ. ಅದು ಮಾತ್ರ ತೊಗೊಂಬಂದಿದ್ದನ್ನ ಇಲ್ಲಿ ನೋಡಿ ಈ ಥರ ದೃಷ್ಟಿ ತೆಗೆದು ಅದನ್ನು ಈ ಹೋಮದ ಕೊಂಡದೊಳಗೆಲ್ಲ ಹಾಕ್ತಾರೆ ಅಂತಂದು ನೀವು ನೋಡ್ಬೋದು. ಸೊ ನೋಡಿ ಅಲ್ಲಿ ಹೋಮ ಆಗ್ತಿದ್ದಂಗೆ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಸಾಲಾಗಿ ಮಲಗಿರೋಂಥ ಭಕ್ತಾದಿಗಳು ಬಸವಣ್ಣ ಅವ್ರುಗಳನ್ನೆಲ್ಲ ದಾಟ್ಕೊಂಡು ಬರ್ತಾರ ಅಂತ ನೋಡ್ಬೋದು. ಯೋಚನೆ ಮಾಡಿ ಬಸವಣ್ಣ ಮುಂದೆ ಹೋಗ್ತಿದ್ದಾರೆ. ಇವಳು ಆಲ್ರೆಡಿ ಆ ಕಡೆಯಿಂದ ಬಂತು ಒಂದು ರೌಂಡ್ ಬಸವಣ್ಣ, ಇವಾಗ ಮತ್ತೆ ಇನ್ನೊಂದು ರೌಂಡ್ ಆ ಕಡೆಯಿಂದ ಬರ್ತಾ ಇದೆ. ಅಷ್ಟರೊಳಗೆ ಆಲ್ರೆಡಿ ಬಂದಿರೋ ಭಕ್ತಾದಿಗಳು ಕೆಳಗಡೆ ಮಲ್ಕೊಂಡಿರೋದು ನೀವು ನೋಡ್ತಾ ಇರ್ಬೋದು. ವಾಡ ಬಸಪ್ಪ ಒಳ್ಳೇದು ಮಾಡಪ್ಪ. ಮೇಡಮ್ ಆರಾಮ? ಓಕೆ, ಹೇಗಿದೆ ಇಲ್ಲಿ ಪವಾಡ ಬಸಪ್ಪ? ನಾನು ಇದು 3ನೇ ಸತಿ ಬರ್ತಿರೋದು. ಒಂಥರ ತುಂಬ ನೆಮ್ಮದಿ, ತುಂಬ ಖುಷಿಯಾಗಿದ್ದೀನಿ. ತುಂಬ ಒಳ್ಳೇದಾಯ್ತು ಆ್ಯಕ್ಚುಲಿ. ಅಮ್ಮನಲ್ಲಿ ತುಂಬ ಶಕ್ತಿ ಇದೆ. ಇಷ್ಟು ಪವಾಡ ಇರೋದಕ್ಕೆ ತಾನೇ ಇಷ್ಟು ಸಾವಿರಾರು ಜನ ಹಿಂಗೆ ಭಕ್ತಿಯಿಂದ ಬರ್ತಿರೋದು.
ಅಮಾವಾಸ್ಯೆ ಮತ್ತು ಹುಣ್ಣಿಮೆ 12ರಿಂದ 1:30 ಒಳಗಡೆ ಆಗುವಂಥ ಹೋಮ. ಆ ಹೋಮಕ್ಕೆ ಪ್ರತಿಯೊಬ್ಬರು ಕೂಡ ಮನೆಯಿಂದ 3 ಅಡಿ ಉಪ್ಪನ್ನು ನಿವಳಿಸಿ ತಂದು ಮನೆಯಲ್ಲಿ 10 ಜನ ಇದ್ದರೆ 10 ಜನನು ಬಂದು ಹೋಮಕ್ಕೆ ಭಾಗವಹಿಸೋದಷ್ಟು ಪವರ್ ಸಿಗುತ್ತೆ. ಮುಷ್ಟಿ ಇಡಿ 3 ಅಡಿ ಉಪ್ಪು 5 ಅರಳಿ ಎಲೆ ಏನು ಸಮಸ್ಯೆ ಇದೆ, ಏನು ಸಮಸ್ಯೆಗೋಸ್ಕರ ಬಂದಿವೆ ಅಂತೇಳಿ ಬರೆದು ಹೋಮಕ್ಕೆ ಹಾಕೋದ್ರಿಂದ ಖಂಡಿತವಾಗಲಿ ಆ ಸಮಸ್ಯೆ ಪ್ರಾಬ್ಲಮ್ ಬಗೆಹರಿಯುತ್ತೆ. ಕೆಲವರಿಗೆ ಪಾಠ ಹೇಳ್ಕೊಡುವಂಥ ಸ್ವಾಮಿ ಗೊತ್ತಾಗ್ತಿಲ್ಲ. ಅದಕ್ಕೆ ನಮ್ಗೆ ಹೇಳ್ಕೊಡ್ತೀವಿ, ಆ 5 ನಿಮಿಷ ಸಮಯ ಆಗಲಿ 10 ನಿಮಿಷ ಸಮಯ ಆಗಲಿ ನಾವೇನು ಮಾತಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಕೇಂದ್ರಕ್ಕೆ ಬಂದಾಗ ತಾಳ್ಮೆಯಿಂದ ವಿಜಯ ಕಾಣಲಿ. ಅಂದರೆ ಜಗನ್ಮಾತೆ ನಾವು ಇಂಥ ಕಷ್ಟ ಬಂದಿದ್ದೀವಿ, ಇದನ್ನ ಪರಿಹರಿಸೋ ತಾಯಿ ಅಂತ ನೀವು ಕೇಳಿದ್ರೆ ಖಂಡಿತ ಫಲ ಸಿಗುತ್ತೆ. ಮನೆಗೆ ಹೋಗೋಷ್ಟು ಎಷ್ಟೋ ಜನ ಒಳ್ಳೆದಾಗಿರುವಂಥದ್ದು ಸಾಕಷ್ಟು ಜನ ಹೇಳ್ತಾರೆ. ಅದು ನನ್ನಿಂದ ಏನೂ ಇಲ್ಲ, ವಿಜಯಕಾಳಿ ಅಮ್ಮನಿಂದ, ಬಸವಣ್ಣವರಿಂದ.